ಏನಾರು ಮಾಡಿ. ಪ್ರತಿ ಸರಿ ನಮ್ಮ ತಂದೆಯವರ ಜೊತೆ ನಾವು ಹೋದಾಗ ಗುರುಗಳು ಯಾವಾಗಲೂ ನಮ್ಮ ಪಪ್ಪಾಗೆ 1 ಅಥವಾ 2 ಬುಕ್ ಕೊಡ್ತಾಯಿದ್ರು, ಇದನ್ನು ಓದು ಅಂತ. ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದೇ ಚಿಕ್ಕ ಲಿಂಗು. ಇದನ್ನು ಅದ್ರ ಒಳಗಡೆ ಇಟ್ಬಿಟ್ಟು ಫುಲ್ ಕವರ್ ಮಾಡ್ತಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಂಡರ್ಸ್. ಸೊ ನೀವು ನನ್ನ ಚಾನಲ್ಗೆ ಏನಾದರೂ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದ್ದರೆ, ನನ್ನ ಹೆಸರು ಮಮತಾ. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಯಾವ ನೋಟಿಫಿಕೇಷನ್ಸು ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಇವತ್ತು ನಾವು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ. ಅದು ಒನ್ ಆಫ್ ದ ಸ್ಪೆಷಲ್ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದು ಪಾಂಡಮಟ್ಟಿ ಅನ್ನೋ ಒಂದು ಗ್ರಾಮ. ಸೊ ಈ ಪಾಂಡಮಟ್ಟಿ ಗ್ರಾಮಕ್ಕೆ ನಾನು ಯಾಕೆ ಬಂದಿದ್ದೀನಿ ಅಂತ ಮುಂದೆ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನಾರು ಮಾಡಿ, ನೀವೇನು ಮಾಡಿದ್ರು ಓಕೆ. ಈ ಮಠ ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದು ಒನ್ ಆಫ್ ದ ಫೇಮಸ್ ಸುಪ್ರಸಿದ್ಧ ಮಠ ಅಂತಲೇ ಹೇಳ್ಬೋದು. ಇದು ಪಾಂಡಮಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಇರೋ ಅಂಥ ಒಂದು ಮಠ. ಈ ಮಠದ ಜೊತೆ ನನ್ನ ಕನೆಕ್ಷನ್ ಏನಂದರೆ, ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ನನ್ನ ತಂದೆಯವರ ಜೊತೆ ನಾನು ಈ ಮಠಕ್ಕೆ ಬಂದಿದ್ದೆ. ಆಗ ಈ ಮಠ ಇಟ್ ವಾಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್. ನಾನು ಈ ಮಠಕ್ಕೆ ವಿಸಿಟ್ ಕೊಟ್ಟಾದಮೇಲೆ ನನ್ನ ಮನಸ್ಸಿಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದೇನು ಕನೆಕ್ಷನ್ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ವೈಬ್. ಈಗ ನೀವಿಲ್ಲಿ ಏನು ನೋಡ್ತಾ ಇದ್ದೀರೋ ಇದು ಗುರುಗಳು ಐಕ್ಯವಾಗಿರೋ ಸ್ಥಳ. ಸೊ ಇದನ್ನು ನಾವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡ್ವಿ. ನೆಕ್ಸ್ಟು ನಾವು ಮಠದ ಸುತ್ತ ನೋಡ್ತಾ ಹೋದರೆ ಆ ಮಠಕ್ಕೆ ಸಿಕ್ಕಿರುವ ಪ್ರಶಸ್ತಿಗಳು, ಅಲ್ಲಿರುವ ಫೋಟೋಗಳು, ಇದೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಈವನ್ ಮೆಸೇಜ್ ಕೂಡ ಈಚ್ ಆ್ಯಂಡ್ ಎವ್ರಿ ಗೋಡೆ ಮೇಲೆ ಬರೆದಿದ್ರು ಅಲ್ಲಿ. ದ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಏನಂತ ಹೇಳಿದರೆ, ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ನಾನು ಲಿಂಗು ದೀಕ್ಷೆ ತಗೊಂಡಿರುವಂತಹ ಮಠ ಅಂದರೆ ಇದು ಅಂತ ಹೇಳ್ಬೋದು. ಪ್ರತಿ ಸರಿ ನಮ್ಮ ತಂದೆಯವರ ಜೊತೆ ನಾವು ಹೋದಾಗ ಗುರುಗಳು ಯಾವಾಗಲೂ ನಮ್ಮ ಪಪ್ಪಾಗೆ 1 ಅಥವಾ 2 ಬುಕ್ ಕೊಡ್ತಾಯಿದ್ರು, ಇದನ್ನು ಓದು ಅಂತ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಗುರುಗಳನ್ನ ಭೇಟಿಯಾಗಿ ಮಾತಾಡಿಸಿ ಅವ್ರ ಆಶೀರ್ವಾದ ತೊಗೊಂಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆದಮೇಲೆ ನಾನು ಗುರುಗಳನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ 1-2 ಮಾತುಗಳನ್ನ ಹೇಳಿ ಅಂತ. ಬಸವಾದಿ ಶರಣ ಶರಣೆಯರನ್ನು 2026 3 ದಿನಗಳ ಕಾಲ ಪಾಂಡವಮಟ್ಟಿ ವಿರಕ್ತ ಮಠದಲ್ಲಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಶ್ರೀಮಠ ಒಂದು ವಿಶೇಷವಾಗಿರುವಂಥ ಸಾಧನೆಯನ್ನು ಮಾಡಿದೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ. ಕಾರಣ ಏನು ಅಂತಂದರೆ, ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಠ ನಮ್ಮ ಲಿಂಗಾಯತ ಧರ್ಮದ ತತ್ವಗಳನ್ನು, ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಆ ತತ್ವಕ್ಕೆ ಅನುಗುಣವಾಗಿ ನಡೆಯುವಂಥ, ಆಚರಿಸುವಂಥ ಕ್ರಮ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರುವಂಥದ್ದು. ಹೀಗಾಗಿ
ನಮ್ಮ ಮಠದ ಒಂದು ವಿಶಿಷ್ಟತೆ ಮತ್ತು ವೈಶಿಷ್ಟ್ಯತೆ ಎರಡು ವಿಶೇಷ ಏನಂತಂದರೆ ನಮ್ಮ ಮಠದಲ್ಲಿ ಏಕದೇವೋಪಾಸನೆಯನ್ನು ಪ್ರತಿಪಾದನೆ ಮಾಡುವಂಥ ಮಠ ಅಂತಂದರೆ ನಮ್ಮದು ಅನ್ನೋದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳುವಂಥದ್ದು. ಜೊತೆಗೆ ಬಸವಾದಿ ಶರಣರ ಆಶಯ ಏನಿದೆ, ಆ ಬಸವಾದಿ ಶರಣರ ಆಶಯಕ್ಕೆ ಅನುಗುಣವಾಗಿ ನಮ್ಮ ನಡೆ ಮತ್ತು ನುಡಿ ಎರಡೂ ಕೂಡ ಒಂದಾಗಿ ಹೋಗ್ತಾ ಇರುವಂಥದ್ದು ಗಮನಿಸಬೇಕಾಗಿರುವಂಥ ಅಂಶ. ಇನ್ನೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ವಚನಶಾಸ್ತ್ರದ ಪಿತಾಮಹ ಅಂತ ಹೇಳ್ಕೊಂಡಿರ್ತಕ್ಕಂಥ ಕರೆದಿರುವಂಥ ಡಾಕ್ಟರ್ ಪಾಗು ಅಳಕಟ್ಟಿಯವರು ಬಿಜಾಪುರದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಶ್ರೀಗಳು ಆ ಬಿಜಾಪುರಕ್ಕೆ 101 ಜನ ಭಕ್ತರನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಳಕಟ್ಟಿಯವರು ತಮ್ಮ ಆರ್ಥಿಕ ನೋವನ್ನು ಹೇಳಿಕೊಂಡಂಥ ಸನ್ನಿವೇಶದೊಳಗೆ 1947-42 ಇಸ್ವಿಯಲ್ಲಿ ಆಗಿನ ಕಾಲದಲ್ಲೇ ನಮ್ಮ ಶ್ರೀಮಠದ ಭಕ್ತರೆಲ್ಲರೂ ಸೇರಿಕೊಂಡು 50 ರೂಪಾಯಿಗಳನ್ನು ಕ್ರೋಢೀಕರಣ ಮಾಡಿ 1940 ಇಸ್ವಿಯಲ್ಲಿ 50 ರೂಪಾಯಿ ಕ್ರೋಢೀಕರಣ ಮಾಡಿ ಅಳಕಟ್ಟಿಯವರಿಗೆ ಪುಸ್ತಕ ಪ್ರಕಟಣೆ ಮಾಡಲಿಕ್ಕೆ ನೆರವನ್ನು ಕೊಟ್ಟಂಥ ಮಠ ಅಂತಂದರೆ ನಮ್ಮ ಶ್ರೀಮಠ ಅಂತಕ್ಕಂಥ ಹೆಗ್ಗಳಿಕೆ ನಮಗಿದೆ. ಆವಾಗ ಅವರೊಂದು ಪತ್ರವನ್ನು ಬರೀತಾರೆ ಅಳಕಟ್ಟಿಯವರು. ಕರ್ನಾಟಕದೊಳಗೆ ಅನೇಕ ಮಠಗಳ ಸಂಬಂಧ ಮತ್ತು ಸಂಪರ್ಕ ಭಾಳ ಜನ ಇರೋದ್ರಿಂದ ವಚನ ಸಾಹಿತ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ವಚನ ಸಾಹಿತ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ವಚನ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಕರ್ನಾಟಕದ ಅಗ್ರಮಾನ್ಯ ಮಠಗಳಲ್ಲಿ ನಿಮ್ಮ ಮಠ ಅಗ್ರಸ್ಥಾನದಲ್ಲಿದೆ ಅನ್ನುವಂಥ ಮಾತನ್ನು ಅಳಕಟ್ಟಿಯವರು ಸ್ವತಃ ಬರೆದಿರೋದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಇಂಥ ಮಠ ಆರ್ಥಿಕವಾಗಿ ಯಾವುದೇ ರೀತಿಯಾದಂಥ ಆದಾಯ ಇಲ್ಲದೇ ಇದ್ದರೂ ಸಹ ಶ್ರೀಮಠದ ವತಿಯಿಂದ ಸುಮಾರು 27 ಪುಸ್ತಕಗಳು ಪ್ರಕಟಣೆ ಆಗಿದೆ. ಆ 27 ಪುಸ್ತಕಗಳು ಪ್ರಕಟಣೆ ಆದರೂ ಸಹ ಆ ಮಠಕ್ಕೆ ಈ ಪುಸ್ತಕಕ್ಕೆ ಒಂದು ಪುಸ್ತಕಕ್ಕೂ ಸಹ ಬೆಲೆಯನ್ನು ಇಟ್ಟದಲೇ ಇದ್ದು ಹಾಗೆ ಎಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ವಿಚಾರ. ಇಷ್ಟೊಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಮಠ ಸಿಕ್ಕಿರೋದು ಒಂದು ವಿರಳ ಮತ್ತು ವಿಶೇಷ. ಅಂಥ ಪಾಂಡವಮಟ್ಟಿಯ ಮಠ ಜೊತೆಗೆ ಕಮ್ಮತ್ತಳ್ಳಿಯ ಮಠ ಎರಡೂ ಸಹ ಬಸವ ಸಿದ್ಧಾಂತವನ್ನು ಒಪ್ಪಿಕೊಂಡು ಆ ಬಸವ ಸಿದ್ಧಾಂತದ ಅಡಿಯಲ್ಲಿಯೇ ನಾವು ನಮ್ಮ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ಕಾಳಜಿಯನ್ನು ಇಟ್ಕೊಂಡು ಆ ಕಾಳಜಿಗೆ ಅನುಗುಣವಾಗಿ ನಮ್ಮ ಇಡೀ ಭಕ್ತ ಸಮೂಹ ಶರಣ ಸಮೂಹ ಆ ದಾರಿಯಲ್ಲಿ ನಡೀತಾ ಇದ್ದಾರೆ ಅನ್ನೋದು ನಾವೆಲ್ಲ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ. ಹೀಗಾಗಿ ಶ್ರೀಮಠದ ಆಶ್ರಯದಲ್ಲಿ ಇಂಥ ಧಾರ್ಮಿಕವಾಗಿರುವಂಥ ಹಾಗೆ ಶೈಕ್ಷಣಿಕವಾಗಿರುವಂಥ ಸಾಂಸ್ಕೃತಿಕವಾಗಿರುವಂಥ ಜೊತೆಗೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಅನೇಕ ರೀತಿಯಾಗಿರ್ತಕ್ಕಂಥ ಸತ್ಯಾಗ್ರಹವನ್ನು ಪ್ರತಿಭಟನೆಯನ್ನು ಮಾಡಿ ಅದಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಶ್ರೀಮಠ ಮಾಡಿದೆ ಅನ್ನೋದು ನಮ್ಮ ಹೆಗ್ಗಳಿಕೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಪಾಂಡವಮಟ್ಟಿಯ ಶ್ರೀಮಠದಲ್ಲಿ 3 ದಿವಸಗಳ ಕಾಲ ಬಸವತತ್ವ ಸಮ್ಮೇಳನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಿರುವಂಥದ್ದು. ಯಾವುದೇ ಜಾತಿ ಮತ ಪಂಥ ಗೋತ್ರ ಇವ್ಯಾವನ್ನು ಎಣಿಸಿದಲೇ ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಎಲ್ಲರಿಗೂ ಇಷ್ಟಲಿಂಗ ಧರಿಸುವಂಥ ಇಷ್ಟಲಿಂಗ ದೀಕ್ಷೆಯನ್ನು ಮಾಡುವಂಥ ಒಂದು ಪರಂಪರೆಯನ್ನು ಶ್ರೀಮಠ ಮುಂದುವರಿಸ್ಕೊಂಡು ಹೋಗಿದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಹೀಗಾಗಿ ಪಾಂಡವಮಟ್ಟಿಯ ಮಠ ಅಂತಂದರೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ತತ್ವಬದ್ಧವಾಗಿರುವಂಥ
ಇಷ್ಟೇ ನೇರವಾಗಿ ಹೇಳುವಂಥ ಒಂದು ಮಠ ಆಗಿರೋದ್ರಿಂದ ಇಂಥ ಮಠವನ್ನು ಶ್ರೀಮಠದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅದಕ್ಕೆ ಎಲ್ಲ ಭಕ್ತರು ಸಹ ಇಂಥ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಬಸವ ತತ್ವವನ್ನು ಬಸವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ಗಾಂಧೀಜಿಯವರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಆ ದಾರಿಯಲ್ಲಿ ಆ ಮಾರ್ಗದಲ್ಲಿ ನಡೀತಾ ಇರೋದೇ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಅನ್ನೋದು ನಮ್ಮ ಅಭಿಪ್ರಾಯ. ದ ನೆಕ್ಸ್ಟ್ ಥಿಂಗ್ ಏನು ಅಂತ ಹೇಳಿದರೆ, ನಾನು ಲಿಂಗು ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಬೇಕಿತ್ತು. ಸೊ ಆ ಪ್ರೋಸೆಸ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಇವಾಗ ಇವ್ರು ಏನಿಲ್ಲಿ ಕಪ್ಪುದು ತೊಗೊಂಡಿದ್ದಾರೋ, ಈ ಕಪ್ಪುದು ತೊಗೊಂಡು ಈ ಥರ ಹಿಂಗೆ ದೀಪದಲ್ಲಿ ಸುಟ್ಕೊತಾರೆ. ಈಗ ನೀವಿಲ್ಲೇನು ನೋಡ್ತಾ ಇದ್ದೀರೋ, ಅವರು ಒಳಗಡೆ ಒಂದು ಚಿಕ್ಕ ಲಿಂಗುವನ್ನು ಅದ್ರ ಒಳಗಡೆ ಇಟ್ಟು ಅದನ್ನು ಫುಲ್ ಕವರ್ ಮಾಡ್ತಾರೆ. ಲಿಂಗು ಸುತ್ತ ಕವರ್ ಮಾಡಿಬಿಟ್ಟು ಅದನ್ನು ಒಂದು ಲಿಂಗಾಕಾರಕ್ಕೆ ತರ್ತಾರೆ. ಆ ಚಿಕ್ಕ ಲಿಂಗು ಹೆಂಗೆ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದೇ ಚಿಕ್ಕ ಲಿಂಗು, ಇದನ್ನು ಅದ್ರ ಒಳಗಡೆ ಇಟ್ಬಿಟ್ಟು ಫುಲ್ ಕವರ್ ಮಾಡ್ತಾರೆ. ಕವರ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಪೂರ್ತಿಯಾಗಿ ಲಿಂಗು ಆಗಿ ಕನ್ವರ್ಟ್ ಆಗುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡಿ. ಅವ್ರು ಈ ಥರ ದೀಪದಲ್ಲಿ ಸುಟ್ಕೊಂಡು ಸ್ಪೂನಲ್ಲಿ ಹಾಗೆ ಶೇಪ್ ಕೊಟ್ಕೊತಾನೆ ಬರ್ತಾರೆ. ಎಷ್ಟೋ ಜನಕ್ಕೆ ಲಿಂಗು ಮಾಡೋ ಪ್ರೋಸೆಸ್ ಹೆಂಗಿರುತ್ತೆ ಅಂತ ತಿಳಿದಿರಲ್ಲ ಅಥವಾ ಗೊತ್ತಿರಲ್ಲ, ನೋಡಿರಲ್ಲ. ಸೊ ಹಾಗಾಗಿ ಇದನ್ನು ತಿಳಿಸ್ಕೊಡ್ಬೇಕಂತ ಅನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಿಸ್ ವಾಸ್ ಅಬೌಟ್ ಪಾಂಡವಮಟ್ಟಿ ಮಠ. ನಿಮಗೂ ಏನಾದರೂ ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡಬೇಕು ಅಂತ ಅನಿಸಿದ್ರೆ ನಾನು ಈ ಕ್ಷೇತ್ರದ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್ ಬಾಯ್.